ನೀವು ಇಡೀರಿ ಫೋಟೋಲಿ ಹಾಗೆ ಓಕೆ ರೆಡಿ ಓಕೆ ಗೊತ್ತಿರ್ಬೋದು ಉಳ್ಳೂರ್ಪೇಟೆ ಇರೋಣ ಹೆಣ್ಣು ಮಕ್ಕಳು ತುಂಬಾ ಗೌರವ ಕೊಡ್ತಾರೆ ಮಕ್ಕಳನ್ನು ಅವ್ರ ಸಂಸ್ಕಾರ బట్ ఆడ హలో చేస్తామండి సీఓ బీసీ దానికి చేసేదానికి పర్మిషన్ కావాలా అనేసి మంది ముద్రే కదా దాన్ని తహసీల్దార్ ఏం సిక్తే కదా సెంట్రల్ ಸುಮಾರು 10 ವರ್ಷದಿಂದ ನಂದಿ ದೇವಸ್ಥಾನ ಇದು ಆಮೇಲೆ ಕೋಲಾರ ಸೋಮೇಶ್ವರ ಎಲ್ಲಕ್ಕೂ ರಿಪೇರ್ಸ್ ದುಡ್ಡು ಕೊಟ್ಟಿದ್ದೆ ನಾನು ಗೊತ್ತಿಲ್ಲ ಎಲ್ಲ ರಿಪೇರಿ ನಾನು ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಮಿನಿಸ್ಟ್ರಿ ಇದ್ದೆ ಅಲ್ಲಿ ಮಿನಿಸ್ಟ್ರಿ ಇದ್ದೆ ನಾನು ಈ ಎಲ್ಲ ರಿಪೇರಿ ದೇವಸ್ಥಾನಕ್ಕೂ ರಿಪೇರಿ ಕೊಡ್ತಿದ್ದೆ ಏರ್ ಕೂಲರ್ ಇಟ್ಕೊಬೋದು ಫ್ಯಾನ್ ಇಟ್ಕೊಬೋದು ಎಲ್ಲಿ ದೇವಸ್ಥಾನದಲ್ಲಿ ಹಾಕಿಲ್ಲ ಅಂತ ಏರ್ ಕೂಲರ್ ಆಗಲಿ ಫ್ಯಾನ್ ಇಟ್ಕೊಬೋದು ಅಂತ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಡರ್ ಪಾಪ ಅವ್ರು ಏನು ಮಾಡೋದು ಆಯಿತು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಸಿ ಚೆನ್ನಾಗಿ ಮಾಡಿಕೊಡಿ ಇವರು ಗುಡ್ ಮಾಡಿಸಿ ಒಳ್ಳೆಯದು ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ. ಇಡೀ ರಾಜ್ಯದಲ್ಲೇ ಬಹುದೊಡ್ಡ ಜಾತ್ರೆಗಳಲ್ಲಿ ಆವನಿ ಜಾತ್ರೆ ಒಂದು, ಅದೇ ಜೊತೆಗೆ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಜಾತ್ರೆಯಾದ ಆದಿಜಾಂಬವಂತ ಜಯಂತಿ ಕೂಡ ತಮ್ಮದೇ ಒಂದು ಕ್ಷೇತ್ರದಲ್ಲಿ ಬಂದಿದೆ. ಬಹುದೊಡ್ಡ ಸವಾಲುಗಳು ನಿಮ್ಗೆ ಎದುರಾಗಿದೆ. ಯಾವ ರೀತಿ ಫೇಸ್ ಮಾಡ್ತಾ ಇದ್ದಾರೆ, ಅನುಭವ ಯಾವ ಇದೆ? ನಾವು ಅಧ್ಯಕ್ಷರಾಗಿದ್ದು ಇನ್ನು ಒಂದು 3-4-5 ಡೇಸ್ ಆಗ್ತಾ ಇದೆ. ನಾವು ಫಸ್ಟ್ ಕ್ಲೀನಿಂಗ್ಗೆ ಪ್ಲಸ್ ಆಮೇಲೆ ಲೈಟಿಂಗ್ಗೆ ಇದು ಆದ್ಯತೆ ಕೊಟ್ವಿ. ಆಮೇಲೆ ನೀರಿಂದು ಶಾಸಕರು ಹೇಳಿದಾರಲ್ಲ, ಅವರು ಎಲ್ಲರೂ ಅದು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೇಡಮ್, ಇವತ್ತು ಆದಿಜಾಂಬವ ಜಯಂತಿ ನಡೀತಾ ಇದೆ. ತಾವು ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ, ಅದರ ಜೊತೆಗೆ ಒಂದು ಆಹಾರ ಸಚಿವರಾದಂತಹ ಒಂದು ಕೆ ಎಚ್ ಮುನಿಯಪ್ಪ ಹೇಗೆ ಯಾವ ರೀತಿ? ಅವರು ಇವಾಗಿಂದ ಪರಿಚಯ ಇಲ್ಲ ಸರ್, ಅವರು ತುಂಬಾ ವರ್ಷಗಳಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ ತರ ಅವರು ಆಕ್ಚುಲಿ. ಹಂಗಾಗಿ ಅವ್ರು ಬಂದಿದ್ರು, ಆಶೀರ್ವಾದ ತಗೊಂಡ್ವಿ. ಆಮೇಲೆ ಪ್ಲಸ್ ನಮ್ಮ ಮನೆಗೂ ಬಂದಿದ್ರು. ಮೇಡಮ್, ಆದಿಜಾಂಬವ ದೇವಾಲಯವು ಬಹಳಷ್ಟು ಮೂಲಭೂತ ಸೌಲಭ್ಯದಿಂದ ಉಚಿತವಾಗಿದೆ, ಆದ್ರೆ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಇಂಪ್ರೂವ್ ಆಗ್ತಾ ಇದೆ. ಇನ್ನೂ ಒಂದು ಅವಶ್ಯಕತೆ ಬಹಳಷ್ಟು. ನಮ್ಮ ಅಧಿಕಾರದಲ್ಲಿ ಸಂಪೂರ್ಣವಾಗಿ ಎಲ್ಲ ಮೂಲಭೂತ ಸೌಲಭ್ಯ ಸಿಗ್ಬೋದಾ? ಸಿಗುತ್ತೆ ಸರ್. ನಾ ಅದೇ ಶಾಸಕರ ಹತ್ರ ಪ್ಲಸ್ MP ಮಲ್ಲೇಶ್ ಬಾಬು ಅವ್ರ ಹತ್ರನೂ ಮಾತಾಡಿ ಅಲ್ಲಿ ಹೇಳಿದ್ದಾರೆ. ಆಮೇಲೆ ಇವನ್ ಕೆ ಎಚ್ ಮುನಿಯಪ್ಪ ಸರ್ ಕೂಡ ಹೇಳಿದ್ದಾರೆ, ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ. ಆಮೇಲೆ ಫಾರೆಸ್ಟ್ ಇದು ಆಗಿತ್ತು, ಹಂಗಾಗಿ ಅದು ಕೂಡ ಅನುಕೂಲ ಮಾಡ್ಕೊಡ್ತೀವಿ. ಮುಂದೆ 2-3 ದಿನಗಳಲ್ಲಿ ಇಡೀ ದಕ್ಷಿಣ ಭಾರತದಲ್ಲೇ ಬಹುದೊಡ್ಡ ಜಾತ್ರೆ ಆವನಿ ಜಾತ್ರೆ. ರಾಷ್ಟ್ರದ ಜಾತ್ರೆ ಕೂಡ ಸುಮಾರು ಒಂದು 10-15 ದಿವಸ ರಾಷ್ಟ್ರಕ್ಕೆ ಇರ್ಬೇಕಾಗ್ತದೆ. ಅದರಿಂದ ತಾವು ಅಧ್ಯಕ್ಷರಾಗಿಲ್ಲ, ನಿಮಗೆ ಯಾವ ರೀತಿ ಒಂದು ಮೂಲಭೂತ ಸೌಲಭ್ಯವನ್ನು ಕಲ್ಪಿಸೋದ್ರ ಜೊತೆಗೆ ಈ ಬಾರಿ ಅದ್ದೂರಿಯಾದಂತ ಒಂದು ಜಾತ್ರಾ ಮಹೋತ್ಸವ ಕಾಣಬಹುದಾ? ಖಂಡಿತವಾಗ್ಲೂ ಕಾಣಬಹುದು ಸರ್. ಏನೆಲ್ಲ ಸೌಲಭ್ಯಗಳನ್ನ ಈಗಾಗಲೇ ಒದಗಿಸಿದ್ದೀರಾ, ಇನ್ನೂ ಒದಗಿಸಬಹುದು?
ಸರ್ ಸ್ವಚ್ಛತೆ ಇದ್ ಮಾಡಿದೀವಿ, ನೀರಿನ ವ್ಯವಸ್ಥೆ ಮಾಡಿಸಿದೀವಿ. ಆಮೇಲೆ ತೊಟ್ಟಿಗಳು, ಬೋರ್ವೆಲ್ಗಳಿಗೆ ಒಂದು ಇದಿರ್ಲಿಲ್ಲ, ಕಂಬಗಳ ವ್ಯವಸ್ಥೆ ಇರ್ಲಿಲ್ಲ, ಅದು ಕೂಡ ಕಂಬಗಳ ವ್ಯವಸ್ಥೆ ಮಾಡಿಸಿದೀವಿ. ಮೇನ್ ನೀರಿನ ವ್ಯವಸ್ಥೆ ಇದಾಗಿದೆ, ಮೇನ್ ನೀರಿನ ವ್ಯವಸ್ಥೆ ಮಾಡಿಸ್ತಾ ಇದೀವಿ. ಬರೋರ್ಗೆ ಹೋಗೋರ್ಗೆ ಎಲ್ಲ ಅನುಕೂಲ ಮಾಡಿ. ಮಹಿಳೆಯರು ಬರ್ತಾರೆ, ಒಂದು ಶೌಚಾಲಯ ಇವುಗಳ ವ್ಯವಸ್ಥೆ ಎಲ್ಲ ಯಾವ ರೀತಿ ಅದೆಲ್ಲ ಕ್ಲೀನ್, ಶೌಚಾಲಯ ಎಲ್ಲ ಕ್ಲೀನ್ ಮಾಡಿಸಿದೀವಿ ಸರ್. ಆಮೇಲೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಇನ್ನೂ ಒಂದು ಶೌಚಾಲಯ ನಿರ್ಮಾಣ ಕಟ್ಟಡ ಇವಾಗ ಸದ್ಯಕ್ಕೆ ಬೇಗ ಆಗಲ್ಲ. ಅಲ್ಲಿ ಸಂತೆ ಗೇಟ್ ಹತ್ರ ಒಂದು ಕಟ್ಟಡಕ್ಕೆ ಶಾಸಕರ ಹತ್ರ ಒಂದು ಮನವಿ ಮಾಡ್ತೀವಿ ಸರ್. ಜಾತ್ರೆಗೋಸ್ಕರ ಗ್ರಾಮಸ್ಥರು ಕೂಡ ನಮ್ಗೆ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಆಮೇಲೆ ತಿರ್ಗಾ ಹೇಗೇನು ಈ ಮುನ್ಸಮ್ಮಣ್ಣವರು ಕೂಡ ಬೋರ್ವೆಲ್ ಇಂದ ನೀರಿನ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಹಂಗಾಗಿ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಶೌಚಾಲಯದು ಇವಾಗ್ಲೇ ಸಂಬಂಧಪಟ್ಟಂಗೆ 3 ವ್ಯವಸ್ಥೆ ಮಾಡಿದೀವಿ ಊರ್ ಹೊರಗಡೆ. ಅದು 28ನೇ ತಾರೀಕು ಬ್ರಹ್ಮ ರಥೋತ್ಸವ ನಡೀತಾ ಇದೆ ನಮ್ಮ ರಾಮಲಿಂಗೇಶ್ವರ ಜಾತ್ರೆಗೆ. ಎಲ್ಲರಿಗೂ ರಾಮಲಿಂಗೇಶ್ವರ ಕೃಪೆ ಆಗ್ಲಿ ಅಂತ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದೀವಿ.